ಮೆಣಸಿನಕಾಯಿ ಸಾಮ್ರಾಜ್ಯದ ಯುವರಾಜ ಕೇಂದ್ರ ಮಹಾರಾಜ ಅಂತ ಇದೇನ್ ಅನ್ಕೊಂಡ್ರ? ಇದು ನನ್ನ ಮ್ಯಾನರಿಸಮ್. ಮಧ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಪ್ರಮಾಣಗಳು ಮಾತೆ, ಇದು ಪ್ರಣಾಮಗಳು ಮಾತೆ. ಅವ್ವ ಏನು ಹಳ್ಳಿ ಪವರ್ ಹುಡುಗಿಯರ ಮದುವೆ ಮಾಡಿಸ್ತೀಯವ್ವ? ಮತ್ತೆ ಸೀನಿಯರ್ಸ್ ಕರ್ಕೊಂಡ್ ಬಂದಿದ್ದಾವ? ಈಗ ಪ್ರೇಮಿ ಬಂದ್ಲೋಡವ್ವ. ಅಯ್ಯೋ ನಮ್ಮ ಡೈರೆಕ್ಟರ್ ಅನಿಲ್ ಅವ್ರು ಇವ್ರ ನಂಬರ್ ಸಿಕ್ಬಿಡ್ತಾ. ಅವಳನ್ನೇ ನೀನು ಮದುವೆ ಆಗಬೇಕು. ನಿನ್ನ ಫೋಟೋವನ್ನು ಅವಳಿಗೆ ಕಳುಹಿಸಿದ್ದೇನೆ, ಅವಳು ಬರ್ತಾಳೆ. ಅಮ್ಮ ನಂದು ಒಂದು ಇಲ್ಲ ಎರಡು ಇಲ್ಲ. ನನ್ನ ಮಾತು ಕೇಳಿಲ್ಲ ಅಂದ್ರೆ ಕುಕ್ಕ ಆಗಲ್ಲ. ಯವ್ವ ಇದೇ ನನ್ನ ಮಾತು. ಇಲ್ಲಿ ನನ್ನ ಮಾತೆ ಶಾಸನ, ಕೇಳಿದವರೆಲ್ಲ ನಾಶನ. ಡೈರೆಕ್ಟ್ ನ್ಯೂಸ್ ಸ್ಮಶಾನ. ಅಮ್ಮ ಇದು ಬಾಹುಬಲಿ ಸ್ಕಿಟ್ ಇಂದಲ್ಲ ಅಮ್ಮ. ಯಾವ ಸ್ಕಿಟ್ ಆದ್ರೂ ಸರಿ, ಇಲ್ಲಿ ನನ್ನ ಮಾತೆ ನಡಿಬೇಕು. ಯಾರಲ್ಲಿ? ನಾ ಇವ್ರವ್ವ ಮಾತಾಡ್ತಿದ್ದೀನಿ. ಯುವರಾಜನನ್ನು ಮದುವೆಗೆ ಸಿದ್ಧತೆ ಮಾಡಿ. ಸಂಗೊಳ್ಳಿ ಜನತೆ, ನನ್ನ ಡೈಲಾಗ್ ಮುಗೀತು. ಹಂಗಂದ್ರೆ ತೊಂಡವನ ಹತ್ರ ಚಪ್ಪಾಳೆ ಹೊಡೆಯೋ. ಅಮ್ಮ ಅಮ್ಮ ನಂದು ಒಂದು ಮಾತು ಕೇಳಮ್ಮ. ಅಮ್ಮ ಅಯ್ಯೋ ನಿರಂಜನ, ಎಂತ ದುರ್ವಿಧಿ. ಏನಾಯ್ತು? ನಾನು ಒಬ್ಬ ಸುಂದರ ಸುರಸುಂದರ ಅಂಗಿಯಾದ ಮನುಷ್ಯ ತರ ಹುಡುಗಿನ ಹುಡುಕಿ ಮದುವೆಯಾಗಿ ಜೀವನನ ಲೀಡ್ ಮಾಡ್ಬೇಕು ಅನ್ಕೊಂಡ್ರೆ ಅದಾವ್ದ ಮೆಣಸಿನಕಾಯಿ ಸಾಮ್ರಾಜ್ಯದ ಯುವಾನಿಯನ್ನು ತಂದು ಗಂಟು ಹಾಕ್ಬೇಕು ಅಂತ ಪ್ಲಾನ್ ಹಾಕಿದ್ದಾಳೆ ನಮ್ಮಮ್ಮ. ಇದಕ್ಕೇನಾದ್ರೂ ಪರಿಹಾರ ಮಾಡಲೇಬೇಕು. ಪರಿಹಾರ ಕೊಡೋದ್ರಲ್ಲಿ ನಮಗೆ ಎಕ್ಸ್ಪರ್ಟ್ ಮಂತ್ರಿ ಒಬ್ಬ ಅದನ್ನ, ಸೇನಾಧಿಪತಿ ಜಗ್ಗಪ್ಪ ಅಲ್ಲ ನುಗ್ಗಪ್ಪ. ಸುವಾಸನೆಯ ಮೈ ಗಂಧವು ಬೀರಲು ಉಲ್ಲಾಸದಾಟ. ಇನ್ನಹೂ ಸುವಾಸನೆಯ ಮೈ ಗಂಧವು ಬೀರಲು ಉಲ್ಲಾಸದಾಟ. ನಿನ್ನ ಮನದ ಅಂಗಳದಿ ಚಂದ್ರಕಾಂತಿಯು ಚೆಲ್ಲುವ ನನ್ನ ಶಾಂತ ನೋಟ. ನಿಂತೊಡೆ ನಮಸ್ಕಾರ ಸಂಗೊಳ್ಳಿ. ನಿರಂಜನ ಏನ್ ಹೇಳಿಯೋದು ಫಸ್ಟ್ ಇನ್ಸು. ಇದೇನ್ ಗೊತ್ತಾ? ಏನು? ನನ್ನ ಮ್ಯಾನರಿಸಮ್. ಸ್ಕಿಟ್ ಮಧ್ಯದಲ್ಲಿ ಏನಕ್ಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಎಲ್ರದ್ದು ಬಂದು ಮ್ಯಾನರಿಸಮ್. ನಾನು ಸೇನಾಧಿಪತಿ ನುಗ್ಗಪ್ಪ ಅಂತ ಹೇಳಿ. ಇವ್ರು ಸುಲಭ ಕಾಂಪ್ಲೆಕ್ಸ್ ನ ಸುಜಾತ ಅಂತ ಸಖತ್ತಾಗಿ ಹೇಳಲ್ಲ. ಸೇನಾ ಬಂದ್ರಿ? ನೀವು ಸುಲಭ ಕಾಂಪ್ಲೆಕ್ಸ್ ಹೋಗಿದ್ರಲ್ಲ, ಅವಾಗೆ ಬಂದು ನಿಂತಿದ್ದು. ಯಾರೀ ಬಸ್ ಸ್ಟ್ಯಾಂಡ್ ಗುಲಾಬಿ? ಒಂದು ಕ್ಷಣ ನನ್ನ ಕಣ್ಣು ಮುಂದೆ ಕಳ್ಸ ಅವಳ. ಪ್ರಭು, ರಾತ್ರಿ ಹೊತ್ತಿ ಮಲಗುವಾಗ ನಿಮ್ಮ ಚೂರಿಯನ್ನು ಸೈಡ್ ಇಟ್ಟು ಮಲಗಿ. ಯಾಕೆ? ಸೇನಾ ನಿನ್ನ ಕತ್ತಿಯನ್ನು ನೋಡಲು ಅವಳು ಯಾವಾಗ ಬಂದಿದ್ದಳು? ಸೇನಾ ನಾನು ಒಂದು ಸಮಸ್ಯೆಯಲ್ಲಿ ಚಿಲಕ ಹಾಕೊಂಡಿದ್ದೇನೆ. ಹಾಗಲ್ಲೋ, ಸಿಕ್ಕಾಕೊಂಡಿದ್ದೇನೆ. ಏನ್ ಪ್ರಾಬ್ಲಮ್? ನಾನು ಒಂದು ಸುಂದರವಾದ ಹುಡುಗಿನ ಮದುವೆಯಾಗಿ ಸುಂದರವಾದ ಜೀವನ ಪ್ರಾಬ್ಲಮ್ ಮಾಡಬೇಕು ಅಂತ ಮಾಡಿದ್ದೇನೆ. ಆದ್ರೆ ನಮ್ಮಮ್ಮ ಅದಾವ ಮೆಣಸಿನಕಾಯಿ ರಾಜ್ಯದ ಯುವರಾಣಿಯನ್ನು ತಂದು ಗಂಟು ಹಾಕ್ಬೇಕಂತ ಮಾಡಿದ್ದಾಳೆ. ಒಂದು ವೇಳೆ ಅವಳು ನೋಡಲು ಆ ಸಂದೀಪ್ ತರ ಲೇಡಿ ಗೆಟಪ್ ಹಾಕೊಂಡಿದ್ರೆ ಜಟಕ, ಕುದುರೆ, ಹತ್ತಿ, ಪ್ಯಾಟೆ ಹೋಗೋಮ ಆಗಲ್ವಾ? ಯೋಚಿಸ್ಬೇಡಿ. ನನಗೆ ಒಬ್ಬರು ಮಂತ್ರವಾದಿ ಗೊತ್ತಿದ್ದಾರೆ. ಹೌದಾ? ಅವರು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಹೌದಾ? ಹೌದು. ಮೊದಲು ಕೆಡಿಸುವವನನ್ನ ಮಂತ್ರವಾದಿ. ನಾನು ಎಂತೆಂತೋ ಮಂತ್ರವಾದಿಗಳನ್ನು ನೋಡಿದ್ದೇನೆ. ಲಂಗದಲ್ಲಿ ಚೆನ್ನಾಗಿ ಕಾಣುವಂತ ಈ ಮಂತ್ರಿಗಳು ಯಾರಪ್ಪ? ಮಂತ್ರವಾದಿನ ಕೆಳಗೆ ನೋಡಿ, ಅಲ್ಲಿ
ಸ್ವಲ್ಪ ದೂರ ಸರಿದು ನಿಲ್ಲುವಂತವ್ರಾಗಿ. ಸುಟ್ಟು ಬಿಡಲೆ. ಅಯ್ಯೋ ನನ್ನ ಸುಡ್ರಿ ಬೇಕಾದ್ರೆ ಬೇಡ ಬೇಡ ಅಂತ ಬಿಡ್ರಿ. ಇದೆ ಇಲ್ಲೊಂದು ಸಮೋಸವಿದೆ. ನನಗೊಂದು ಪ್ಲೇಟ್. ಸುಟ್ಟು ಬಿಡಲೆ. ಅಯ್ಯೋ ನನ್ನ ಸುಡ್ರಿ ಬೇಕಾದ್ರೆ ಇವನ್ನ ಬೇಡ ಏನು ಮಾಡು ಬೇಡ. ಹೇಳು ಭಕ್ತ, ಹೇಳು ನಿನ್ನ ಸಮಸ್ಯೆವೇನು ಹೇಳು. ಗುರುಗಳೇ, ನಾನು ಒಂದು ಸುಂದರವಾದ ಹುಡುಕಿ ಮದುವೆ ಆಗ್ಬೇಕಂತ ನಾನು ಪ್ಲಾನ್ ಹಾಕಿದ್ದೆ. ಆದ್ರೆ ನಮ್ಮವ್ವ ಅದಾವ ಮೆಣಸಿನಕಾಯಿ ಉರಾಣಿಯನ್ನು ತಂದು ಗಂಟು ಹಾಕ್ಬೇಕಂತ ಮಾಡಿದ್ದಾರೆ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಇವನ ಕೊಡಂಗಿಲ್ಲ. ಏನ್ ಹೇಳ್ಬೇಕು ನಾವು? ಪರಿಹಾರನಾ? ಪರಿಹಾರನಾ? ಚಿಟ್ಟೆ ಬಿಟ್ಟ ಬಿಸಿಲ. ಸಿಕ್ತು. ಎಲ್ಲಿ ಸಿಕ್ತು ಸಿಕ್ತು. ನನಗೊಂದು ಪರಿಹಾರ ಸಿಕ್ತು. ಸಿಕ್ತಾ? ಏನು? ಪರಕಾಯ ಪ್ರವೇಶ. ಪರಕಾಯ ಪ್ರವೇಶ. ಆ ಪರಕಾಯ ಪ್ರವೇಶ ನಮ್ಮ ಸೀಸನ್ದವ್ರು ಇರ್ಲಾರ್ದು ಅಲ್ಲ. ಪರಕಾಯ ಪ್ರವೇಶ ಮೀನ್ಸ್ ಹಂಗಂದ್ರೆ ನಿನ್ನ ಆತ್ಮನ ಇವನ್ಗೆ, ಇವನ ಆತ್ಮನ ನಿನ್ಗೆ. ಓ ನಿರಂಜನ ತಿಳಿತಾ? ನಾನು ಸೇನಾಧಿಪತಿ ಆಗ್ತೀನಿ, ಅವನು ರಾಜ ಆಗ್ತಾನ. ಒಂದ್ ವೇಳೆ ಆ ಹುಡುಗಿನ ನೋಡಿದ ತಕ್ಷಣ ಇಷ್ಟ ಆಗ್ಲಿಲ್ಲ ಅಂದ್ರ ಅವ ಮದುವೆ ಆಗ್ತಾರ. ಇಷ್ಟ ಆದ್ರ ಆತ್ಮ ಬದಲಾವಣೆ ಮಾಡ್ಕೊಂಡು ನಾ ಮದುವೆ ಹಾಕಿನಿ.